ಗೈಸ್ ಎಲ್ಲ ಮೈಸೂರ್ ಪಾಕನು ಒಂದೊಂದೇ ಟೇಸ್ಟ್ ಮಾಡ್ಕೊಂಡ್ ಬಂದ್ವಿ. ಇವಾಗ ಬಾರ್ಬಿಕ್ಯೂ ನೇಷನ್ ಹೋಗಿ ಇಲ್ಲಿ ನನ್ನ ಫಾಲೋವರ್ಸ್ ಮತ್ತೆ ಸಬ್ಸ್ಕ್ರೈಬರ್ಸ್ ಸಿಕ್ಕಿ ನನ್ನ ಮಾತಾಡ್ಸಿದ್ರು ಅಂಡ್ ಎಲ್ಲರೂ ಒಬ್ಬೊಬ್ರೆ ಆಗಿ ವಿಶ್ ಮಾಡಿದ್ರು. ಮೈಸೂರ್ ಪಾಕ್ ಹೇಗಿತ್ತು ನೋಡಿ, ಎಷ್ಟೊಂದ್ ವೆರೈಟಿ ಆಫ್ ಡೆಸರ್ಟ್ ಇದೆ. ಇನ್ನೊಂದು ಕೋಳಿ ಗುಲಾಬ್ ಜಾಮೂನ್ ಅಂತೆ. ಅಜ್ಜಿ ನಮ್ಮೆಲ್ಲರಿಗೂ ಕೈ ತುತ್ತು ಕೊಡ್ತಾ ಇದ್ದಾರೆ. ಹೇ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ ನಾವು ಮೈಸೂರಿನಲ್ಲೇ ಮೈಸೂರ್ ಪಾಕಿಗೆ ಫೇಮಸ್ ಆದ ವರ್ಲ್ಡ್ ಆಫ್ ಮೈಸೂರ್ ಪಾಕಿಗೆ ನಮ್ ಕಸಿನ್ಸು ಆಂಟಿನೆಲ್ಲ ಕರ್ಕೊ ಬಂದಿದ್ದೀನಿ. ಇಲ್ಲಿ ಸಿಗೋ ಮೈಸೂರ್ ಪಾಕ್ ಫುಲ್ ಚೆನ್ನಾಗಿರುತ್ತೆ ಅಂಡ್ ತುಂಬಾ ಫೇಮಸ್ ಕೂಡ, ಅದಕ್ಕೋಸ್ಕರ ಅವ್ರನ್ನೆಲ್ಲ ಇಲ್ಲಿ ಕರ್ಕೊಂಡ್ ಬಂದಿದ್ದೀನಿ. ಗೈಸ್, ನಾವು ಬಾರ್ಬಿಕ್ಯೂ ನೇಷನ್ ಅಲ್ಲಿ 7:30ಗೆ ಡಿನ್ನರ್ ಬೇರೆ ಬುಕ್ ಮಾಡಿದ್ವಿ, ಅದಕ್ಕೋಸ್ಕರ ಫಸ್ಟ್ ಇಲ್ಲಿಗೆ ಬಂದ್ವಿ. ಇನ್ನೊಂದು 2 ಡೇಸ್ ಅಲ್ಲಿ ಅವ್ರ ಊರಿಗೆ ಬೇರೆ ಹೋಗ್ಬೇಕಿತ್ತು, ಅದಕ್ಕೋಸ್ಕರ ಊರಿಗೆ ಮೈಸೂರ್ ಪಾಕ್ ಎಲ್ಲ ತಗೊಂಡ್ ಹೋಗ್ಬೇಕಲ್ವಾ, ಅದಕ್ಕೋಸ್ಕರ ಇವತ್ತೇ ಎಲ್ಲ ಮುಗಿಸೋಣ ಶಾಪಿಂಗ್ ಅಂತ ಬಂದ್ವಿ. ಇಲ್ಲಿ ನೋಡಿ ಗೈಸ್, ಎಷ್ಟು ವೆರೈಟಿ ಆಫ್ ಮೈಸೂರ್ ಪಾಕ್ ಇದೆ. ಜಾಗ್ರಿ ಮೈಸೂರ್ ಪಾಕ್ ಅಂತೆ, ಗೀ ಮೈಸೂರ್ ಪಾಕ್ ಅಂತೆ, ಮಿಲ್ಕ್ ಮೈಸೂರ್ ಪಾಕ್ ಅಂತೆ ಅಂಡ್ ಚಾಕ್ಲೇಟ್ ಮೈಸೂರ್ ಪಾಕ್ ಅಂತೆ ಅಂಡ್ ಶುಗರ್ ತಿಂದೇ ಇದ್ದವರಿಗೆ ಬೆಲ್ಲದ ಮೈಸೂರ್ ಪಾಕ್ ಅಂತೆ. ಯಪ್ಪ, ಇನ್ನ ವೆರೈಟಿ ಇತ್ತು. ಕ್ಯಾರೆಟ್ ಮೈಸೂರ್ ಪಾಕು. ನಾವ್ ಯಾವ್ದು ತಗೊಳ್ಳೋದು ಅಂತ ಡಿಸೈಡ್ ಮಾಡ್ತಾ ಇದ್ವಿ. ಫಸ್ಟ್ ಅವ್ರು ನಮ್ಗೆ ಟೇಸ್ಟ್ ಮಾಡಕ್ ಕೊಟ್ರು. ನಾವು 3 ಜನ ನೋಡಿ ಗೈಸ್, ಎಲ್ಲಾ ಮೈಸೂರ್ ಪಾಕನ್ನು ಒಂದೊಂದೇ ಟೇಸ್ಟ್ ಮಾಡ್ಕೊಂಡ್ ಬಂದ್ವಿ. ನಿಜ ಹೇಳ್ಬೇಕು ಅಂತ ಅಂದ್ರೆ ಎಲ್ಲಾ ಮೈಸೂರ್ ಪಾಕು ತುಂಬಾ ಚೆನ್ನಾಗಿತ್ತು ಗೈಸ್. ನೀವೇ ನೋಡಿ, ರಶ್ ನೋಡಿದ್ರೇನೆ ಅರ್ಥ ಆಗುತ್ತೆ ಇಲ್ಲಿ ಸಿಗೋ ಮೈಸೂರ್ ಪಾಕ್ ಎಷ್ಟು ಫೇಮಸ್ಸು ಅಂತ. ಗೈಸ್, ಮೈಸೂರ್ ಪಾಕ್ ಅಷ್ಟೇ ಅಲ್ಲ, ವೆರೈಟಿ ಆಫ್ ಡಾರ್ಕ್ ಚಾಕ್ಲೇಟ್ಸ್, ಮಿಲ್ಕ್ ಚಾಕ್ಲೇಟು ಕೂಡ ಇಲ್ಲಿ ಸಿಗುತ್ತೆ ಅಂಡ್ ವೆರೈಟಿ ಆಫ್ ಡೆಸರ್ಟ್ ಕೂಡ. ನಮ್ಗಂತೂ ಎಲ್ಲ ತಗೋಬೇಕು ಅನ್ಸ್ತಿತ್ತು, ಅಷ್ಟು ಇಷ್ಟ ಆಗೋಯ್ತು. ಬಟ್ ಇಲ್ಲಿ ಚಾಕ್ಲೇಟ್ ಎಲ್ಲ ಟೇಸ್ಟ್ ಮಾಡಕ್ ಕೊಡಲ್ಲ. ಫೈನಲಿ ಈಗ ನಾವು ವೆರೈಟಿ ಆಫ್ ಮೈಸೂರ್ ಪಾಕ್ ತಗೊಂಡ್ವಿ. ಇದರಲ್ಲಿ ಗೀ ಮೈಸೂರ್ ಪಾಕ್ ಇದೆ, ಮಿಲ್ಕ್ ಮೈಸೂರ್ ಪಾಕು ಮತ್ತೆ ಜಾಗ್ರಿ ಮೈಸೂರ್ ಪಾಕು. ಇವಾಗ ಬಿಲ್ಲಿಂಗ್ ಹತ್ರ ಹೋಗ್ತಾ ಇದೀವಿ. ರಿಷಿಕಾ, ಮೈಸೂರ್ ಪಾಕ್ ಹೇಗಿತ್ತು? ನಿಂಗೆ ಹೇಗಿತ್ತು ಮೈಸೂರ್ ಪಾಕ್? ಹೇಗಿತ್ತು? ಸೂಪರ್ ಇತ್ತಾ? ಗೈಸ್, ನಮ್ಮ ರಿಷಿಕಂಗೆ ಮೈಸೂರ್ ಪಾಕ್ ತುಂಬಾ ಇಷ್ಟ ಆಯ್ತಂತೆ. ಯಾವ್ದು ತಗೋ ಇಷ್ಟ ಆಯ್ತು? ನಮಗೆ ಜಾಗ್ರಿ. ಓಕೆ, ಇವಳಿಗೆ ಜಾಗ್ರಿ ಮೈಸೂರ್ ಪಾಕ್ ಇಷ್ಟ ಆಯ್ತು. ಗೈಸ್, ನಾವ್ ಇಲ್ಲಿಂದ ಡೈರೆಕ್ಟ್ ಆಗಿ ಫೋರಂ ಮಾಲಿಗೆ ಬಂದ್ವಿ. ಬಿಕಾಸ್ ಬಾರ್ಬಿಕ್ಯೂ ನೇಷನ್ ನಲ್ಲಿ ಡಿನ್ನರಿಗೆ ನಾವು ಬುಕ್ ಮಾಡಿದ್ವಿ ಅಲ್ವಾ, ಅದಕ್ಕೋಸ್ಕರ ಟೈಮ್ ಬೇರೆ ಆಗಿತ್ತು. ಇವಾಗ ಬಾರ್ಬಿಕ್ಯೂ ನೇಷನ್ಗೆ ಹೋಗ್ತಾ ಇದೀವಿ. ಇಲ್ಲಿ ಅವರು ನಾವು ಬುಕ್ ಮಾಡಿದ ಟೇಬಲ್ ಹತ್ರ ಕರ್ಕೊಂಡು ಹೋದ್ರು. ನಾವಿಲ್ಲಿ ಟೈಮ್ ಪಾಸ್ ಮಾಡ್ತಿದ್ವಿ ಗೈಸ್, ಸ್ವಲ್ಪ ಫೋಟೋಸು ವಿಡಿಯೋಸು ತಕೊಂಡು ಕೂತ್ವಿ. ಗೈಸ್, ಇಲ್ಲಿ ನೋಡಿದ್ರೆ ನನಗೆ ಒಂದು ಸರ್ಪ್ರೈಸ್ ಕಾದಿತ್ತು ಗೈಸ್. ಏನು ಗೊತ್ತಾ, ನಮ್ಮ ಆಂಟಿ, ನಮ್ಮ ಅಕ್ಕ, ನಮ್ಮ ಕಸಿನ್ಸು ಎಲ್ಲ ಸೇರಿಕೊಂಡು ನನಗೆ ಒಂದು ಸರ್ಪ್ರೈಸ್ ಅರೇಂಜ್ ಮಾಡಿದ್ರು. ಬಿಕಾಸ್ ಅವಾಗ ಯೂಟ್ಯೂಬಲ್ಲಿ 25K ಆಗಿತ್ತಲ್ಲ, ಅದಕ್ಕೋಸ್ಕರ ಚಿಕ್ಕದಾಗಿ ಕೇಕ್ ಕಟ್ ಮಾಡಿಸಿದ್ರು. ನಾನಂತೂ ಅನ್ಕೊಂಡೇ ಇರಲಿಲ್ಲ ಗೈಸ್, ನನಗಂತೂ ಫುಲ್ ಖುಷಿ ಆಯಿತು 25K ಸೆಲೆಬ್ರೇಷನ್ ಫ್ಯಾಮಿಲಿ ಜೊತೆ ಮಾಡಿದ್ದಕ್ಕೆ. ನಾನು ಈ ಸರ್ಪ್ರೈಸ್ ನೋಡಿ ಫುಲ್ ಖುಷಿ ಪಟ್ಟೆ ಗೈಸ್ ಆ್ಯಂಡ್ ಎಂಜಾಯ್ ಕೂಡ ಮಾಡಿದೆ. ಆ್ಯಂಡ್ ನನ್ನ ಫ್ಯಾಮಿಲಿ ಎಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ದೀನಿ ನೋಡಿ. ಆ್ಯಂಡ್ ಎಲ್ಲರೂ ಒಬ್ಬೊಬ್ಬರೇ ಆಗಿ ವಿಶ್ ಮಾಡಿದ್ರು. ಇದು ಇನ್ನೂ ನಂಗೆ ಖುಷಿಯಾಗಿ ಹೋಯ್ತು ಗೈಸ್. ಇವಾಗ ಸ್ಟಾರ್ಟರ್ಸ್ ಒಂದೊಂದೇ ಆಗಿ ಬಂತು. ಇವಾಗ ಪನ್ನೀರು ಮತ್ತೆ ವಾಟರ್ ಮೆಲನ್ ಬಂತು. ಇನ್ನು ನಾನ್ ವೆಜ್ ಬಂದಿಲ್ಲ, ಇವಾಗ ವೆಜ್ ಬಂದಿತ್ತು. ಇವಾಗ ಪ್ರಾನ್ಸ್ದು ಬಂತು. ಇವಾಗ ಇನ್ನೊಂದು ಬಂತು, ಬಟ್ ಇದ್ರ ನೇಮ್ ಗೊತ್ತಿಲ್ಲ, ಬಟ್ ಚೆನ್ನಾಗಿತ್ತಂತೆ. ಇವಾಗ ಚಿಕನ್ ತಂದೂರ್ ಬಂತು. ಇವಾಗ ಮತ್ತೆ ಚಿಕನಿಂದ ಬಂತು. ಇವಾಗ ಬಫೆಟ್ ಸೆಕ್ಷನ್ಗೆ ಹೋದ್ವಿ ಊಟ ಮಾಡೋಕ್ಕೆ. ಇಲ್ಲಿ ಅಂಗೂರಿ ಗುಲಾಬ್ ಜಾಮೂನ್ ಅಂತೆ ಆ್ಯಂಡ್ ಮೂಂಗ್ ದಾಲ್ ಹಲ್ವಾ ಕೂಡ ಇತ್ತು ನೋಡಿ ನೀವೇ. ಇದೇನು ಸೇಮಿಯಾ ಪಾಯಸ ಅಂತೆ. ಆ್ಯಂಡ್ ವೆರೈಟಿ ಆಫ್ ಕಟ್ ಫ್ರೂಟ್ ಆ್ಯಂಡ್ ವೆರೈಟಿ ಆಫ್ ಡೆಸರ್ಟ್. ನೀವೇ ನೋಡಿ, ಎಷ್ಟೊಂದು ವೆರೈಟಿ ಆಫ್ ಡೆಸರ್ಟ್ ಇದೆ. ಇನ್ನೊಂದು ಕೋಕೋನಟ್ಟಿಂದ ಬೇರೆ ಏನೋ ಡೆಸರ್ಟ್ ಇತ್ತು ನೋಡಿ ನೀವೇ. ಆ್ಯಂಡ್ ಇನ್ನೊಂದು ಸ್ಟ್ರಾಬೆರಿದು ಕೇಕು ಆ್ಯಂಡ್ ಚಾಕ್ಲೇಟಿಂದು ಎಲ್ಲ ವೆರೈಟಿ ಇತ್ತು. ಯಾವ್ದು ತಿನ್ನೋದು ಯಾವ್ದು ಬಿಡೋದು ಗೊತ್ತಾಗಿಲ್ಲ. ಆ್ಯಂಡ್ ಈ ಕಡೆ ಬಂದರೆ ವೆರೈಟಿ ಆಫ್ ಚಾಟ್ಸ್, ಪಾನಿಪುರಿ, ಮಸಾಲ ಪುರಿ ಎಲ್ಲ ಇತ್ತು ಗೈಸ್. ನೀವೇ ನೋಡಿ, ಯಾವ್ದು ತಿನ್ನಬೇಕು ಯಾವ್ದು ತಿನ್ನಬಾರ್ದು ಅಂತಲೇ ನಮ್ಗೆ ಕನ್ಫ್ಯೂಸ್ ಆಗಿತ್ತು. ಎಲ್ಲ ಒಟ್ಟಿಗೆ ತಿನ್ನೋಕ್ಕೂ ಆಗಲ್ಲ, ಬಟ್ ತುಂಬ ಚೆನ್ನಾಗಿತ್ತು, ತುಂಬ ವೆರೈಟಿ ಇತ್ತು. ಆ್ಯಂಡ್ ಇದು ನನ್ನ ಫೇವ್ರೆಟ್ ಸೆಕ್ಷನ್. ವೆರೈಟಿ ಆಫ್ ಸಲಾಡ್ಸ್ ಇತ್ತು. ಪೈನಾಪಲ್ ಸಲಾಡ್ ಅಂತೆ, ಕಾರ್ನ್ ಸಲಾಡ್ ಅಂತೆ. ನೀವೇ ನೋಡಿ ಗೈಸ್, ಎಷ್ಟು ಚೆನ್ನಾಗಿದೆ. ಇದಂತೂ ನಂಗೆ ಫುಲ್ ಇಷ್ಟ ಆಗೋಯ್ತು. ಆ್ಯಂಡ್ ಇದಿಷ್ಟರಲ್ಲಿ ನನಗೆ ಇಷ್ಟ ಆಗಿದ್ದು ಪೈನಾಪಲ್ ಸಲಾಡ್ ಗೈಸ್, ಫುಲ್ ಚೆನ್ನಾಗಿತ್ತು. ಆ್ಯಂಡ್ ನೆಕ್ಸ್ಟ್ ಸೆಕ್ಷನ್ನು ಚೈನೀಸಿಂದು. ಇಲ್ಲಿ ವೆರೈಟಿ ಆಫ್ ನೂಡಲ್ಸ್ ಇತ್ತು ಆ್ಯಂಡ್ ಪಾಸ್ತಾ ಆ್ಯಂಡ್ ಇನ್ನೂ ಏನೇನೋ ಫ್ರೈಡ್ ರೈಸ್ ಅಂತೆ. ಫುಲ್ ವೆರೈಟಿ ಇತ್ತು ಗೈಸ್. ಆ್ಯಂಡ್ ಈ ಸೆಕ್ಷನ್ನಲ್ಲಿ ವೆಜ್ಜು ಮತ್ತು ನಾನ್ ವೆಜ್ಜು ಬಿರಿಯಾನಿ ಇತ್ತು. ಇದು ವೈಟ್ ರೈಸು ಮತ್ತು ಅದೇನು
ಕಡಾಯಿ ಅಂತೆ ನೋಡಿ ನೀವೇ. ಆ್ಯಂಡ್ ಇದು ವೆಜ್ ದಮ್ ಬಿರಿಯಾನಿ ಅಂತೆ. ಆ್ಯಂಡ್ ನೆಕ್ಸ್ಟ್ ಇದು ಚಿಕನ್ ದಮ್ ಬಿರಿಯಾನಿ. ನೆಕ್ಸ್ಟ್ ಸೆಕ್ಷನ್ನು ಸೂಪ್ ಸೆಕ್ಷನ್. ಇಲ್ಲೂ ಕೂಡ ವೆಜ್ಜು ಮತ್ತು ನಾನ್ ವೆಜ್ ಎರಡೂ ಸೂಪ್ ಇತ್ತು. ಆ್ಯಂಡ್ ಇದು ಚಿಕನ್ ಸೂಪ್ ಅಂತೆ. ನಮ್ಮ ಅಜ್ಜಿ ನೋಡಿ ಸ್ಟಾರ್ಟರ್ ತಿನ್ನೋದ್ರಲ್ಲಿ ಫುಲ್ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಅವ್ರನ್ನ ಕರೆದ್ರೂ ಕೇಳಿಸ್ತಾ ಇಲ್ಲ. ನಮ್ಗಂತೂ ತಿಂದು ಸಾಕಾಗಿದೆ. ಮತ್ತೆ ಇನ್ನೊಂದೇನೋ ಸ್ಟಾರ್ಟರ್ ತಗೊಬಂದ್ರು. ಇವಾಗ 3 ಜನ ಚೆನ್ನಾಗಿ ಊಟ ಮುಗಿಸ್ಕೊಬಂದು ಇಲ್ಲಿ ಫೋಟೋ ತಕ್ಕೊಳಕ್ ಬಂದ್ವಿ. ಹಾಗೆ ಇವತ್ತಿನ ಡೇ ಕೂಡ ತುಂಬಾ ಚೆನ್ನಾಗಿತ್ತು ಗೈಸ್. ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡಿದ್ದು. ಗೈಸ್ ಇಲ್ಲಿ ನಾನು ತುಂಬಾ ಖುಷಿ ಆದೆ. ಯಾಕೆ ಗೊತ್ತಾ, ಇಲ್ಲಿ ನನ್ನ ಫಾಲೋವರ್ಸು ಮತ್ತು ಸಬ್ಸ್ಕ್ರೈಬರ್ಸು ಸಿಕ್ಕಿ ನನ್ನನ್ನು ಮಾತಾಡ್ಸಿದ್ರು. ನೀವು ರೀಲ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತೀರಾ ಅಂತ. ನನಗಂತೂ ತುಂಬ ಖುಷಿ ಆಗೋಯ್ತು ಗೈಸ್, ನನ್ನನ್ನು ರಿಕಾಗ್ನೈಸ್ ಮಾಡ್ತಾರೆ ಅಂತ. ಆ್ಯಂಡ್ ನನ್ನ ರೀಲ್ಸು ಇಷ್ಟೊಂದು ಜನಕ್ಕೆ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಗೈಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್ ಆ್ಯಂಡ್ ಮಚ್ ಲವ್. ಇವಾಗ ಇಲ್ಲಿ ಶಾಪಿಂಗು ಎಲ್ಲ ಮುಗಿಸ್ಕೊಂಡು ಇವಾಗ ಮನೆಗೆ ಹೊರಡ್ತಾ ಇದ್ದೀವಿ. ಆಲ್ರೆಡಿ ಲೇಟ್ ಆಗಿತ್ತು. ಆನ್ ದ ವೇ ಬರ್ತಾ ಮೈಸೂರು ಪ್ಯಾಲೇಸ್ ಸಿಕ್ತು. ನೋಡಿ ಎಷ್ಟು ಚಂದ ಕಾಣಿಸ್ತಾ ಇದೆ. ಆ ಲೈಟಿಂಗ್ಸು, ಆ ವೈಬು, ವಾವ್ ಸೂಪರ್. ಆಂಟಿ ಹಾಯ್ ಮಾಡು ಯೂಟ್ಯೂಬಿಗೆ. ನಾವೆಲ್ಲರೂ ನಮ್ಮ ಟ್ಯಾರೆಸ್ ಅಲ್ಲಿ ಕುತ್ಕೊಂಡು ಊಟ ಮಾಡ್ತಾ ಇದೀವಿ. ಫುಲ್ ಎಂಜಾಯ್ ಮಾಡಿದ್ವಿ ನಾವೆಲ್ಲರೂ. ಫುಲ್ ಜೋಕ್ ಮಾಡ್ಕೊಂಡು ಮಾತಾಡ್ಕೊಂಡು. ನಮ್ಮ ಅಜ್ಜಿ ನಮ್ಮೆಲ್ಲರಿಗೂ ಕೈ ತುತ್ತು ಕೊಡ್ತಾ ಇದ್ದಾರೆ. ಗೈಸ್ ನಮ್ಮ ಬ್ರೌನಿ ನೋಡಿ ನಾವೆಲ್ಲ ಊಟ ಮಾಡ್ತಾ ಇರೋದು ಹೇಗೆ ನೋಡ್ತಾ ಇದ್ದಾನೆ. ಅವ್ನು ಆಲ್ರೆಡಿ ಊಟ ಆಗಿತ್ತು, ಬಟ್ ನಮ್ಗೆ ಊಟ ಮಾಡಕ್ ಬಿಡಲ್ಲ ಅಂತ ಕಟ್ಟಾಕಿಟ್ಟಿದ್ವಿ. ಇವಾಗ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ತಾ ಇದೀವಿ. ಆ್ಯಂಡ್ ಅಡುಗೆ ಕೂಡ ತುಂಬಾ ಚೆನ್ನಾಗಾಗಿತ್ತು.